ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಒಂದು ಧ್ವನಿ. ಆ ಧ್ವನಿ ಕೇಳಿದ ಕ್ಷಣವೇ ಮನಸ್ಸು ಮೌನವಾಗುತ್ತದೆ. ಪ್ರೇಮಕ್ಕೆ ಹೊಸ ಅರ್ಥ ಸಿಗುತ್ತದೆ. ವಿರಹ ಕಣ್ಣೀರಾಗಿ ಹರಿಯುತ್ತದೆ. ಭಕ್ತಿ ಹೃದಯವನ್ನು ಸ್ಪರ್ಶಿಸುತ್ತದೆ. ಸಾವಿರವಲ್ಲ, 10,000ವಲ್ಲ, ಸಾವಿರಾರು ಮನಸ್ಸುಗಳನ್ನು ಸ್ಪರ್ಶಿಸಿದ ಅಸಂಖ್ಯಾತ ಹಾಡುಗಳು. ಭಾಷೆ ಬದಲಾಗಬಹುದು, ಸಂಗೀತ ಬದಲಾಗಬಹುದು, ಆದರೆ ಅವರ ಧ್ವನಿಯ ಮಾಂತ್ರಿಕತೆ ಎಂದಿಗೂ ಬದಲಾಗಲಿಲ್ಲ. ಆ ಧ್ವನಿ ಬೇರೆ ಯಾರದ್ದೂ ಅಲ್ಲ, ಭಾರತೀಯ ಸಂಗೀತ ಲೋಕದ ಗಾನ ಕೋಗಿಲೆ ಎಸ್ ಜಾನಕಿಯವರದು. ಇಂದಿನ ವಿಡಿಯೋದಲ್ಲಿ ಒಂದು ಸಾಮಾನ್ಯ ಕುಟುಂಬದಿಂದ ಆರಂಭಿಸಿ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯಾಗಿ ಬೆಳೆದ ಎಸ್ ಜಾನಕಿಯವರ ಅದ್ಭುತ ಪಯಣವನ್ನು ತಿಳಿದುಕೊಳ್ಳೋಣ. 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಒಂದು ಸರಳ ಕುಟುಂಬದಲ್ಲಿ ಎಸ್ ಜಾನಕಿ ಜನಿಸಿದರು. ಬಾಲ್ಯದಿಂದಲೇ ಸಂಗೀತದ ಮೇಲೆ ಅವರಿಗೆ ಅಪಾರ ಆಸಕ್ತಿ. ಯಾವುದೇ ಹಾಡು ಕೇಳಿದರೆ ಅದನ್ನು ಮತ್ತೆ ಅದೇ ಭಾವದಲ್ಲಿ ಹಾಡುವ ಅದ್ಭುತ ಸಾಮರ್ಥ್ಯ ಅವರಲ್ಲಿತ್ತು. ಕುಟುಂಬದವರು ಕೂಡ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದರು. ಶಾಸ್ತ್ರೀಯ ಸಂಗೀತದ ಮೂಲಭೂತ ತರಬೇತಿ ಅವರ ಗಾಯನಕ್ಕೆ ಗಟ್ಟಿಯಾದ ಅಡಿಪಾಯವಾಯಿತು. ಅವರಿಗೆ ಸಂಗೀತ ಕೇವಲ ಹವ್ಯಾಸವಾಗಿರಲಿಲ್ಲ, ಅದು ಅವರ ಬದುಕಿನ ಉಸಿರಾಗಿತ್ತು. ಆ ಕಾಲದಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಅನೇಕ ಪ್ರತಿಭಾವಂತರು ಅವಕಾಶಕ್ಕಾಗಿ ವರ್ಷಗಟ್ಟಲೆ ಕಾಯಬೇಕಾಗುತ್ತಿತ್ತು. ಆದರೆ ಜಾನಕಿಯವರ ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಅಭ್ಯಾಸ ಅವರನ್ನು ವಿಭಿನ್ನರನ್ನಾಗಿಸಿತು. ಅವರ ಧ್ವನಿಯಲ್ಲಿದ್ದ ಮಧುರತೆ ಮತ್ತು ಭಾವಪೂರ್ಣ ಅಭಿವ್ಯಕ್ತಿ ಸಂಗೀತ ನಿರ್ದೇಶಕರ ಗಮನ ಸೆಳೆಯಲು ಆರಂಭಿಸಿತು. ಅದೇ ಅವರ ಜೀವನದ ಮಹತ್ವದ ತಿರುವಾಯಿತು. 1957ರಲ್ಲಿ ಅವರು ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯನ ಆರಂಭಿಸಿದರು. ಮೊದಲ ಅವಕಾಶವೇ ಅವರ ಪ್ರತಿಭೆಗೆ ಬಾಗಿಲು ತೆರೆದಿತು. ಒಂದು ಹಾಡು, ನಂತರ ಇನ್ನೊಂದು ಹಾಡು. ನಿಧಾನವಾಗಿ ಅವರ ಧ್ವನಿ ದಕ್ಷಿಣ ಭಾರತಾದ್ಯಂತ ಮನೆ ಮಾತಾಯಿತು. ಅವರ ಹಾಡಿದ ಪ್ರತಿಯೊಂದು ಹಾಡಿನಲ್ಲೂ ಭಾವನೆಗೆ ಜೀವ ತುಂಬುತ್ತಿದ್ದರು. ಅದೇ ಗುಣ ಅವರನ್ನು ಉಳಿದ ಎಲ್ಲ ಗಾಯಕಿಯರಿಂದ ವಿಭಿನ್ನರನ್ನಾಗಿಸಿತು. ಅವರ ಧ್ವನಿಯ ವಿಶೇಷತೆ ಏನೆಂದರೆ, ಹಾಡಿನ ಪಾತ್ರ ಯಾವ ಭಾವದಲ್ಲಿದೆಯೋ ಅದೇ ಭಾವವನ್ನು ತಮ್ಮ ಕಂಠದಲ್ಲಿ ಜೀವಂತವಾಗಿ ಮೂಡಿಸುತ್ತಿದ್ದರು. ಪ್ರೇಮಗೀತೆ ಆಗಿರಲಿ, ದುಃಖ ಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ ಅಥವಾ ಜಾನಪದ ಗೀತೆ ಆಗಿರಲಿ, ಪ್ರತಿಯೊಂದಕ್ಕೂ ವಿಭಿನ್ನ ಜೀವ ತುಂಬುತ್ತಿದ್ದರು. ತೆಲುಗು ಚಿತ್ರರಂಗದಲ್ಲಿ ಆರಂಭವಾದ ಅವರ ಯಶಸ್ಸು ಬೇಗನೆ ತಮಿಳು, ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗಕ್ಕೂ ಹರಡಿತು. ಪ್ರತಿ ಭಾಷೆಯ ಉಚ್ಚಾರಣೆ, ಪದಗಳ ಸೊಗಸು ಮತ್ತು ಭಾವವನ್ನು ಅಚ್ಚುಕಟ್ಟಾಗಿ ಕಲಿತು ಹಾಡುವುದು ಅವರ ದೊಡ್ಡ ಶಕ್ತಿಯಾಗಿತ್ತು. ಅದರಿಂದ ಅವರ ಹಾಡಿದ ಹಾಡುಗಳು ಆ ಭಾಷೆಯವರದ್ದೇ ಎನಿಸುವಷ್ಟು ಸಹಜವಾಗಿರುತ್ತಿದ್ದವು. ಸಂಗೀತ ನಿರ್ದೇಶಕರು ಒಂದು ವಿಷಯವನ್ನು ಚೆನ್ನಾಗಿ ಅರಿತಿದ್ದರು. ಹಾಡಿಗೆ ಭಾವ ಬೇಕಾದರೆ ಎಸ್ ಜಾನಕಿಯವರ ಧ್ವನಿಯೇ ಸೂಕ್ತ ಆಯ್ಕೆ. ಎಂ.ಎಸ್. ವಿಶ್ವನಾಥನ್, ಕೆ.ವಿ. ಮಹಾದೇವನ್, ಚಕ್ರವರ್ತಿ, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ ಮತ್ತು ಇಳೆಯರಾಜ ಅವರಂತಹ ದಿಗ್ಗಜ ಸಂಗೀತ ನಿರ್ದೇಶಕರೊಂದಿಗೆ ಅವರು ಅನೇಕ ಅಮರ ಗೀತೆಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಇಳೆಯರಾಜ ಅವರ ಸಂಗೀತದಲ್ಲಿ ಎಸ್ ಜಾನಕಿಯವರ ಧ್ವನಿ ಹೊಸ ಎತ್ತರಕ್ಕೆ ತಲುಪಿತು. ಇವರಿಬ್ಬರ ಸಂಯೋಜನೆಯಿಂದ ಹುಟ್ಟಿದ ಅನೇಕ ಹಾಡುಗಳು ಇಂದಿಗೂ ಸಂಗೀತ ಪ್ರಿಯರ ಹೃದಯದಲ್ಲಿ ಜೀವಂತವಾಗಿವೆ. ಎಸ್ ಜಾನಕಿಯವರ ಯಶಸ್ಸಿನ ಹಿಂದೆ ಕೇವಲ ಮಧುರ ಧ್ವನಿ ಇರಲಿಲ್ಲ, ಅದು ಶಿಸ್ತು, ನಿರಂತರ ಅಭ್ಯಾಸ, ವಿನಯ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ. ರೆಕಾರ್ಡಿಂಗಿಗೆ ಹೋಗುವ ಮುನ್ನ ಪ್ರತಿಯೊಂದು ಪದದ ಉಚ್ಚಾರಣೆ, ಅರ್ಥ ಮತ್ತು ಭಾವವನ್ನು ತಿಳಿದುಕೊಂಡೇ ಹಾಡುತ್ತಿದ್ದರು. ಅದಕ್ಕಾಗಿಯೇ ಅವರ ಹಾಡುಗಳು ಕೇವಲ ಕೇಳಿಸುವುದಲ್ಲ, ಮನಸ್ಸನ್ನು ಮುಟ್ಟುತ್ತವೆ. ಕಾಲಕ್ರಮೇಣ ಅವರು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿಯೂ ಹಾಡಿದರು. ಸಾವಿರಾರು ಹಾಡುಗಳಿಗೆ ಧ್ವನಿಯಾಗುವ ಮೂಲಕ ಭಾರತೀಯ ಚಿತ್ರರಂಗದ ಅತ್ಯಂತ ಬ್ಯುಸಿ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾದರು. ಅವರ ಧ್ವನಿಗೆ ಯಾವುದೇ ಭಾಷೆಯ ಗಡಿ ಇರಲಿಲ್ಲ, ಸಂಗೀತವೇ ಅವರ ಭಾಷೆಯಾಗಿತ್ತು. ಒಬ್ಬ ಗಾಯಕಿ ಯಶಸ್ವಿಯಾಗುವುದು ಒಂದು ಸಾಧನೆ, ಆದರೆ ಹಲವು ದಶಕಗಳ ಕಾಲ ಹಲವು ಭಾಷೆಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದೇ ಮಟ್ಟದ ಪ್ರೀತಿಯನ್ನು ಉಳಿಸಿಕೊಳ್ಳುವುದು, ಅದು ಎಸ್ ಜಾನಕಿಯವರಂಥ ಅಪರೂಪದ ಕಲಾವಿದರಿಗೆ ಮಾತ್ರ ಸಾಧ್ಯ. ಕನ್ನಡ ಚಿತ್ರರಂಗದ ಸುವರ್ಣಯುಗದ ಬಗ್ಗೆ ಮಾತನಾಡುವಾಗ ರಾಜ್ಕುಮಾರ್ ಅವರ ಅಭಿನಯ, ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ, ಅಂಬರೀಷ್ ಅವರ ಸ್ಟೈಲ್, ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅವರ ಪ್ರತಿಭೆ
ಇವೆಲ್ಲದರ ಜೊತೆಗೆ ಮತ್ತೊಂದು ಹೆಸರು ಅನಿವಾರ್ಯವಾಗಿ ಕೇಳಿಬರುತ್ತದೆ, ಅದು ಎಸ್ ಜಾನಕಿ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾದಲ್ಲಿ ನಾಯಕಿಯ ಭಾವನೆಗಳಿಗೆ ಧ್ವನಿಯಾಗಿದ್ದವರು ಎಸ್ ಜಾನಕಿ. ಅವರ ಧ್ವನಿ ಕೇಳಿದರೆ ಸಾಕು, ಪ್ರೇಕ್ಷಕರು ಪಾತ್ರದ ಭಾವನೆಗಳೊಂದಿಗೆ ಬೆಸೆದುಕೊಳ್ಳುತ್ತಿದ್ದರು. ಕನ್ನಡ ಸಂಗೀತ ಲೋಕದ ಅತ್ಯಂತ ಯಶಸ್ವಿ ಸಂಯೋಜನೆಗಳಲ್ಲಿ ಒಂದು ರಾಜನ್ ನಾಗೇಂದ್ರ ಮತ್ತು ಎಸ್ ಜಾನಕಿ ಅವರದು. ರಾಜನ್ ನಾಗೇಂದ್ರ ಅವರ ಸುಮಧುರ ಸಂಗೀತಕ್ಕೆ ಜಾನಕಿಯವರ ಭಾವಪೂರ್ಣ ಧ್ವನಿ ಸೇರಿದಾಗ ಅನೇಕ ಅಮರ ಗೀತೆಗಳು ಹುಟ್ಟಿಕೊಂಡವು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೂಡ ಎಸ್ ಜಾನಕಿ ಅನೇಕ ಅದ್ಭುತ ಹಾಡುಗಳನ್ನು ನೀಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಗೀತ ಯುಗ ಆರಂಭವಾದಾಗ ಹಂಸಲೇಖ ಅವರ ಸಂಗೀತಕ್ಕೂ ಎಸ್ ಜಾನಕಿಯವರ ಧ್ವನಿ ಹೊಸ ಶಕ್ತಿ ನೀಡಿತು. ಒಂದು ಸಿನಿಮಾದಲ್ಲಿ ನಾಯಕಿ ಸಂತೋಷದಿಂದ ಹಾಡುತ್ತಿದ್ದಾಳೆ, ಮುಂದಿನ ಸಿನಿಮಾದಲ್ಲಿ ಅದೇ ನಾಯಕಿ ದುಃಖದಿಂದ ಕಣ್ಣೀರಿಡುತ್ತಿದ್ದಾಳೆ, ಮತ್ತೊಂದು ಸಿನಿಮಾದಲ್ಲಿ ತಾಯಿಯ ಮಮತೆಯನ್ನು ವ್ಯಕ್ತಪಡಿಸುತ್ತಿದ್ದಾಳೆ. ಈ ಎಲ್ಲ ಭಾವನೆಗಳಿಗೂ ಜೀವ ತುಂಬಿದ್ದು ಎಸ್ ಜಾನಕಿಯವರ ಧ್ವನಿ. ಒಂದು ಹಾಡು ಹಿಟ್ ಆಗಬಹುದು, ಒಂದು ಆಲ್ಬಮ್ ಯಶಸ್ವಿಯಾಗಬಹುದು, ಆದರೆ ಒಂದು ಯುಗದ ಭಾವನೆಗಳಿಗೆ ಧ್ವನಿಯಾಗುವುದು ತುಂಬ ಅಪರೂಪ. ಈ ಅಪರೂಪದ ಸಾಧನೆಯನ್ನು ಎಸ್ ಜಾನಕಿಯವರು ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಅವರ ಗಾಯನದಲ್ಲಿ ಬದುಕಿದ್ದ ಭಾವನೆಗಳು ಇಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿವೆ. ಕಾಲ ಬದಲಾಗಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಎಸ್ ಜಾನಕಿಯವರ ಧ್ವನಿ ಇರುವ ಸ್ಥಾನ ಎಂದಿಗೂ ಬದಲಾಗುವುದಿಲ್ಲ. ಅದು ಕನ್ನಡ ಚಿತ್ರರಂಗದ ಆತ್ಮದ ಒಂದು ಭಾಗ. ಅದು ನಮ್ಮ ನೆನಪುಗಳ ಸಂಗೀತ. ಅದು ಎಂದಿಗೂ ಮರೆಯಲಾಗದ ಒಂದು ಶಾಶ್ವತ ಧ್ವನಿ. ಎಸ್ ಜಾನಕಿಯವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇಂದು ಎಸ್ ಜಾನಕಿಯವರು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಧ್ವನಿ ಇನ್ನೂ ಜೀವಂತವಾಗಿದೆ. ಅದು ಕನ್ನಡ ಚಿತ್ರರಂಗದ ಪ್ರತಿಯೊಂದು ನೆನಪಿನಲ್ಲಿ, ಪ್ರತಿಯೊಂದು ಹಳೆಯ ಹಾಡಿನಲ್ಲಿ, ಪ್ರತಿಯೊಂದು ಅಭಿಮಾನಿಯ ಹೃದಯದಲ್ಲಿ ಸದಾ ಮಿಡಿಯುತ್ತಲೇ ಇರುತ್ತದೆ. ಅವರ ಹಾಡುಗಳು ಕೇಳಿದಾಗ ಅವರು ನಮ್ಮ ನಡುವೆ ಇದ್ದಂತೆ ಅನಿಸುತ್ತದೆ. ಅದೇ ಅವರ ಮಾಯೆ, ಅದೇ ಅವರ ಶಕ್ತಿ, ಅದೇ ಅವರ ಅಮರತ್ವ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎಸ್ ಜಾನಕಿಯವರ ಹೆಸರು ಸದಾ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.